ನಾವು ಸಾಯಂಕಾಲದ ಕೊಡ್ರಿ ಅಂತ ಹೇಳಿದ್ದೆವು. ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಅವರು. ಯಾರೋ ಹಿರಿಯರ ಕಡೆಯಿಂದ ಹೇಳಿಸಿ 2 ಗಂಟೆಗೆ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದೆವು. ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. 3:10 ಆಯಿತು. 50 ನಿಮಿಷ ಮಾತ್ರ ನಮ್ಮ ಹತ್ರ ಸಮಯ ಇದೆ. ಲಾಸ್ಟಿಗೆ ಎಲ್ಲರೂ ತಮ್ಮ ಧನ್ಯವಾದಗಳನ್ನೆಲ್ಲ ಹೇಳ್ತಾರೆ. ನಾನು ಭಾಳ ಟೈಮ್ ತೊಗೊಳ್ಳಲ್ಲ. ನಾ ಯಾಕೆ ಬಂದೆ ಅಂದ್ರೆ ಇದನ್ನು ಭಾಳ ಎಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಮೇಲೆ ಎತ್ತಿರಿ ಅಷ್ಟೇ ಯಶಸ್ವಿಯಾಗಿ ಇದ್ರ ಮುಕ್ತಾಯ ಮಾಡಬೇಕಾಗಿದೆ. ಏನಂತಾರೆ ಅದಕ್ಕೆ ಹ್ಯಾಂಗ್ ಓವರ್ ಅತ್ತಲ್ಲ, 2-3 ದಿವಸ ತಲೆಗೆ ಅದೇ ಇರಬೇಕು. ಮಾವು ಬೆಳೆಗಾರ ಬಳಗದ ಸಮಾವೇಶ. ಆ ಕಾರಣಕ್ಕೆ ಏನು ಮಾಡೋದಂದ್ರೆ ಚೆನ್ನಾಗಿ ಇದನ್ನು ಮುಕ್ತಾಯ ಮಾಡೋಣ. ಅದಕ್ಕಾಗಿ ನಾನು ಸರ್ಕಾರದ ಪ್ರತಿನಿಧಿ ಅಂತ ಡಾಕ್ಟರ್ ಪ್ರಕಾಶ್ ಒಬ್ರದ್ ಅದಾರ. ಯಾಕಂದ್ರೆ ಸರ್ಕಾರ ಇಲ್ಲದೆ ನಾವೇ ರೈತರು ಮಾಡ್ತೇವೆ ಅಂತ ಕೆಲವೊಬ್ರು ಮಾತಾಡ್ತಾರೆ. ಆಗಂಗಿಲ್ಲ. ಸರ್ಕಾರದವ್ರು ರೈತರನ್ನ ಬಿಟ್ಟು ನಾವೆಲ್ಲ ಮಾಡ್ತೇವೆ, ನಿಮ್ಮದು ಆಗಂಗಿಲ್ಲ. ಹೌದಿಲ್ಲ? ಸರ್ಕಾರ ಮತ್ತು ಸಮಾಜ, ರೈತ ಸಮಾಜ ಕೂಡಿದಾಗ ಆಗ್ತದೆ. ಅದಕ್ಕೆ ಮೊದಲನೇದಾಗಿ ಸರ್ಕಾರದ ವತಿಯಿಂದ ಪ್ರಕಾಶ್ ಅವರು ಭಾಳ ಆಸಕ್ತಿಯಿಂದ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇವತ್ತು ಮ್ಯಾಂಗೋ ಬೋರ್ಡ್ MD ಅವ್ರು ಬರ್ಬೇಕಾಯ್ತು. ವೇದಮೂರ್ತಿ ಅವರು ಹೇಳ್ಯಾರ. ಅವ್ರು ಏನು ಹೇಳಿದಾರೆ, ಸರ್ ನನಗಿದಕ್ಕೆ ಮಾವು ಬೆಳೆಗಾರರ ಮಂಡಳಿಗೆ ಕಾಯಕಲ್ಪ ಕೊಡ್ತೀನಿ ಅಂತ ಹೇಳಿ ನಿನ್ನೆ ಒಂದು ಶಬ್ದ ಬಳಸಿದ್ರು. ಅವರು ಸನ್ಮಾನ್ಯ ಸಚಿವರು ಬೆಂಗಳೂರಲ್ಲಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ನಮ್ಮ ಮಾತಾಡಿದ ಇಷ್ಟೊತ್ತು ಸೊಬ್ರದ ಸಾಹೇಬರು ಇರ್ತಾರೆ, ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರಿರ್ತಾರೆ. ನಮ್ಮ ಹಿರಿಯರಂಥ ಪ್ರೊಫೆಸರ್ ಕಟಗೇರಿ ಅವರು, IS ಕಟಗೇರಿ ಅವರು 2 ದಿವಸ ಏನಾಯ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಂಡನೆ ಮಾಡ್ತಾರೆ. ವಿಷಯಗಳಂತ ಏನು ಅವ್ರು ಗ್ರಹಿಸಿದಾರೆ ಅಷ್ಟು ಕೊಡ್ತಾರೆ. ಅದ್ರ ಬಗ್ಗೆ ತಾವು ಕೂಡ ಸಕಾರಾತ್ಮಕವಾಗಿ ಚರ್ಚೆ ಕೊಡ್ರಿ. ಸಕಾರಾತ್ಮಕ ಏನಾಗ್ಬಿಟ್ಟು ರೈತರಿಗೆ ಜನರಿಗೆ ಪ್ರಶ್ನೆ ಕೇಳೋದು ಅಡ್ಡತಿಡ್ಡ ಮಾತಾಡೋದು ಕಲಿಸ್ಬಿಟ್ಟಾರೆ. ನಮ್ಮ ಸಮಾಜದಾಗ ಟ್ರೈನಿಂಗ್ ಕೊಟ್ಟಾರೆ. ಏನ್ರಿ ಕೇಳಪ್ಪ ಅಂತ ಹೇಳಿ. ಬಟ್ ಇವತ್ತಿನ ಬಳಗ ಹೆಂಗದಂದ್ರೆ ಭಾಳ ಸಕಾರಾತ್ಮಕ. ನಮ್ಮ ಬದುಕಿನ ಪ್ರಶ್ನೆ ಅದೇ. ನೀನು ಏನು ಹೇಳಿದ್ರು ಶಿಂದೆ ಅವರು, ಎಲ್ಲಿ 1 ಟನ್ ಬರ್ತದೆ 2 ಟನ್ ಮಾಡೋಣ. ನಮ್ಮ ಗುರಿ ಅದು ಆಗ್ಬೇಕು. 2 ಟನ್ ಮಾಡ್ಬೇಕಾಗಿದೆ, 3 ಟನ್ ಮಾಡ್ಬೇಕಾಗಿದೆ. ಇದೆಲ್ಲ ಉಳುಕಿ ಜಂಜಾಟಿ ನಮ್ಗೆ ಏನೂ ಆಗಲ್ಲ. ವಿಜ್ಞಾನಿಗಳಲ್ಲಿ ನಾನು ವಿನಂತಿ, ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರಿ. ರೈತಿಗೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡ್ಬೇಕು. ನಾನು ಮತ್ತೆ ಹೇಳ್ತೀನಿ, ಅಧಿಕಾರಿಗಳಿಗೆ, ವಿಜ್ಞಾನಿಗಳಲ್ಲಿ, ಪ್ರಾಧ್ಯಾಪಕರಲ್ಲಿ ದಯವಿಟ್ಟು ಕನ್ನಡದಾಗ ಮಾತಾಡೋ. ಸರಿಯಾಗಿ ಧಾರವಾಡ ಭಾಷೆಯಲ್ಲಿ ಮಾತಾಡಲ್ಲವ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ರೈತ ಬಂದಾನೆ, ನಾನು ಹೊಲದ ರೌಂಡ್ ಹೊಲದ ಸರ್ಕ್ಯುಲರ್ ಅಂತ ಹೇಳ್ತೀನಿ. ಅವ ಹುಲಿವಾರ ಇರ್ತಾನೆ. ಅವನಿಗೆ ಹುಲಿವಾರಲ್ಲಿ ಇಂಗ್ಲೀಷ್ನ ಬೇಕಾದ ಶಬ್ದ ಹೇಳಿ ಜಗತ್ತನ್ನು ಯಾವ ಶಬ್ದನೂ ಅರ್ಥ ಆಗಲ್ಲ. ಹುಲಿವಾರ ಸುತ್ತು ಬೇಲಿ ಹಾಕ್ಬಿಟ್ರೆ ಸರ್ ಅತ್ತನ, ನಾ ಇಲ್ಲೂ ಸರ್ಕ್ಯುಲರ್ ಹಾಕತ್ ನಾನು. ಇದು ದಯವಿಟ್ಟು ನಾ ಕೈ ಮುಗಿ ಕೇಳ್ಕೊತೇವೆ ವಿಜ್ಞಾನಿಗಳು, ಇಂಗ್ಲೀಷ್ ಮಾತಾಡಬೇಡ್ರಿ. ಈಗ ನಮ್ಮಲ್ಲಿ ತಪ್ಪು ಬರ್ಬೋದು, ಚಟ ಇರ್ತದೆ. 30 ವರ್ಷ ಇಂಗ್ಲೀಷ್ನ ಪಾಠ ಮಾಡಿ ಇಂಗ್ಲೀಷ್ ಶಬ್ದ ಬರ್ತವೆ. ಮತ್ತು ನನ್ನ ಹಿಡಿಬೇಡ್ರಿ. ನನ್ನ ಹೇಳ್ತಿ ಹೇಳು, ಇಂಗ್ಲೀಷ್ನ ಕನ್ನಡ ಮಾತಾಡ್ಕೊಂಡು ನಿನ್ನೆ ಇಂಗ್ಲೀಷ್ ಮಾತಾಡ್ರಿ ಅನ್ನೋಳು. ಅದು ತಿದ್ಕೊಂಡು ಒಳಗೆ ಬನ್ನಿ ಸರ್. ಭಾಳ ಸಂತೋಷ ಆಗಿದೆ. ಐತಿಹಾಸಿಕ ಕಾರ್ಯಕ್ರಮ. ಇವತ್ತೇನಾಗಲ್ಲ, 1 ವರ್ಷ 2 ವರ್ಷ 3 ವರ್ಷ ಇದ್ರ ಪರಿಣಾಮ ನೋಡ್ರಿ. ಯಾವ ರೀತಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರನ್ನ ಎತ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದು ಇವತ್ತು ಜಗತ್ತಿನಲ್ಲಿ ಹಾಲಿನ ಉತ್ಪಾದನೆ ನಂಬರ್ 1 ದೇಶ ಯಾವುದು? ಭಾರತ. ಇಟ್ ಇಸ್ ಬಿಕಾಸ್ ಆಫ್ ಅವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಕಾಣಿಕೆ. ಮಹಾರಾಷ್ಟ್ರ ರೈತರು ಇವತ್ತು ಯಾಕೆ ವಿಲಾಸ್ ಶಿಂದೆ ಫೋಟೋ, ಸಣ್ಣ ವಯಸ್ಸಿನ ಮನುಷ್ಯ ಅವನ ಫೋಟೋ ಹಾಕೊಂಡಾರಂದ್ರೆ ಅವರ ಶ್ರಮ, ಪರಿಶ್ರಮ. ಅದೇ ರೀತಿ ನಮ್ಮಲ್ಲಿ ಕೂಡ 2030 ಇಸ್ವಿಗೆ ಏನು ಆಗ್ಬೇಕಂತ ಅವೆಲ್ಲ ಕನಸ್ಕೊಂಡ್ರೆ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಬರೀ ನಾನು ಭಾಷಣ ಮಾಡಿದೆ, ಇಂಗ್ಲೀಷ್ನಾಗ ಪ್ರೆಸೆಂಟೇಷನ್ ಮಾಡಿದೆ, ಅಥವಾ ರಾಜಕೀಯ ಮಾಡಿದೆ, ಕಾಲು ಎಳೆದೆ, ಮೊಬೈಲರ್ ಹೊಂಟದಲ್ಲಿ ಹ್ಯಾಂಗರ್ ಮಾಡಿ ತೂತ್ ಹಾಕ್ಬಿಟ್ಟು ಮಾಡಿದೆ, ಎಲ್ಲ ಆಗಲ್ಲ. ಭಾಳ ಅನೆಸ್ಟಾಗಿ ಬದ್ಧತೆಯಿಂದ ಮಾಡಬೇಕಾದ್ರೆ ನಾ ಹೆಚ್ಚಿಗೆ ಮಾತಾಡಲ್ಲ, ಸ್ವಲ್ಪ ನೇರವಾಗಿ ಮಾತಾಡಬೇಕಾಗ್ತದೆ. ದಯವಿಟ್ಟು ಕ್ಷಮಿಸಬೇಕು. ಬನ್ನಿ.